ಕೂಲಿ. ಇದು ರಜನಿಕಾಂತ್ ಅವರು ಆಕ್ಟ್ ಮಾಡಿ ಲೋಕೇಶ್ ಕನಗರಾಜ್ ಅವರು ಡೈರೆಕ್ಟ್ ಮಾಡಿರೋ ಸಿನಿಮಾ. ಬನ್ನಿ ಸಿನಿಮಾ ಹೇಗಿದೆ, ಉಪೇಂದ್ರ ಅವರ ಕೇಮಿಯೋ, ಸಿನಿಮಾದ ಡೈರೆಕ್ಟರ್ ಕೆಲಸ 100% ವರ್ಕ್ ಆಗಿದೆಯಾ ಎಲ್ಲ ಮಾತಾಡ್ಕೊಂಡು ಬರೋಣ. ಸಿನಿಮಾದ ಆನ್ಲೈನ್ ವಿಚಾರಕ್ಕೆ ಬರೋದಾದ್ರೆ, ಕಥೆಯ ಮುಖ್ಯ ಪಾತ್ರ ದೇವ. ಮ್ಯಾನ್ಷನ್ ನೋಡ್ಕೊಳ್ಳೋ ಒಬ್ಬ ಸಾಮಾನ್ಯ ವ್ಯಕ್ತಿ. ಸಡನ್ ಆಗಿ ಅವನ ಫ್ರೆಂಡ್ ಸತ್ತೋಗಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಅವನ ಫ್ರೆಂಡ್ ಯಾಕೆ ಸತ್ತೋಗಿದ್ದಾರೆ ಅಂಡ್ ದೇವಾಗೆ ಆ ಫ್ರೆಂಡ್ ಯಾಕಷ್ಟು ಇಂಪಾರ್ಟೆಂಟು, ಇದೆಲ್ಲದರ ನಡುವೆ ಸೈಮನ್ ಕ್ಯಾರೆಕ್ಟರ್ಗೂ ಇವ್ರಿಗೂ ಇರೋ ಸಂಬಂಧ ಏನು, ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ನೀವು ಸಿನಿಮಾನೇ ನೋಡಬೇಕು. ಸಿನಿಮಾದ ಪಾಸಿಟಿವ್ ವಿಚಾರಗಳ ಬಗ್ಗೆ ಮೊದಲು ಮಾತಾಡ್ಬಿಡೋಣ. ರಜನಿ ಅವರ ಸ್ಟೈಲಿಂದ ಕೆಲವೊಂದು ಸೀನ್ಗಳು ಹೈಲೈಟ್ ಆಗಿದಾವೆ ಅಂತ ಹೇಳ್ಬೋದು. ಅಂಡ್ ಅವರ ಪಾರ್ಟ್ ಏನಿದೆ ಈ ಸಿನಿಮಾಗೆ ಮೇಜರ್ ಪಾಸಿಟಿವ್ ಆಗಿದೆ ಅಂತ ಹೇಳ್ಬೋದು. ಹಾಗೆ ಫಸ್ಟ್ ಹಾಫ್ ಅಲ್ಲಿ ಆ ಚೇರ್ ಕಾನ್ಸೆಪ್ಟ್ ಏನಿದೆಯೋ ಅದೆಲ್ಲ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಮತ್ತೆ ಎಂಗೇಜಿಂಗ್ ಆಗಿರುತ್ತೆ. ಅಂದ್ರೆ ಇಟ್ ಫೀಲ್ಸ್ ಲೈಕ್ ಎ ನ್ಯೂ ಕಾನ್ಸೆಪ್ಟ್ ಅಂಡ್ ಅದು ಈ ಸಿನಿಮಾಗೆ ಅಂದ್ರೆ ಈ ತರದ ಜಾನರ್ ಸಿನಿಮಾಗಳಿಗೆ ಫ್ರೆಶ್ ಕಾನ್ಸೆಪ್ಟ್ ಅಂತ ಅನಿಸ್ತು. ಅಂಡ್ ನಾಗಾರ್ಜುನ ಅವರು ಆಕ್ಟ್ ಮಾಡಿರೋ ಸೈಮನ್ ಪಾತ್ರ ಕೂಡ ಚೆನ್ನಾಗಿದೆ. ಅಂಡ್ ಆ ಪಾತ್ರನ ಇವರು ಆಕ್ಟ್ ಮಾಡಿರೋದ್ರಿಂದ ಸ್ವಲ್ಪ ಇಂಪ್ಯಾಕ್ಟ್ಫುಲ್ ಆಗಿದೆ ಅಂತ ಹೇಳ್ಬೋದು. ಅಂಡ್ ಉಪೇಂದ್ರ ಅವರನ್ನ ಯಾವ ಇಂಟೆನ್ಷನ್ ಇಟ್ಕೊಂಡು ಸಿನಿಮಾಗೆ ತಗೊಂಡಿದಾರೋ ಅದು ಪ್ರಾಪರ್ ಆಗಿ ಕನ್ವೆ ಆಗಿದೆ ಅಂತ ಅನಿಸ್ತು. ಯೂಶಲ್ ಆಗಿ ಆಕ್ಷನ್ ಸೀನ್ಸು ತುಂಬಾ ಇಂಟೆನ್ಸ್ ಆದಾಗ, ಒಂದು ಪವರ್ ಬೇಕಾದಾಗ ಕೇಮಿಯಾಗಳು ಎಂಟರ್ ಆದ್ರೆ ಥಿಯೇಟರ್ ಅಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ನ ಕೊಡುತ್ತೆ. ಅಂಡ್ ಅದು ಇಲ್ಲಿ ವರ್ಕ್ ಆಗಿದೆ. ರಚಿತಾ ರಾಮ್ ಅವರ ಕ್ಯಾರೆಕ್ಟರ್ ಚೆನ್ನಾಗಿದೆ. ಅಂದ್ರೆ ಇಲ್ಲಿ ಏನೇ ಹೇಳಿದ್ರು ಸ್ಪಾಯ್ಲರ್ ಆಗುತ್ತೆ. ಸುಮ್ನೆ ಬಂದು ಹೋಗೋ ಕ್ಯಾರೆಕ್ಟರ್ ಅಲ್ಲ, ಕಥೆಯಲ್ಲಿ ಅವರ ಪಾತ್ರಕ್ಕೆ ಇಂಪಾರ್ಟೆನ್ಸ್ ಇದೆ. ಸಿಂಪಲ್ ಆಗಿ ಹೇಳೋದಾದ್ರೆ, ಲೋಕೇಶ್ ಅವರ ಸಿನಿಮಾಗಳಲ್ಲಿ ಆಕ್ಷನ್ ಚೆನ್ನಾಗಿ ವರ್ಕ್ ಆಗ್ತವೆ. ಇಲ್ಲೂ ಅದಾಗಿದೆ, ಬಟ್ ಬೇರೆ ಸಿನಿಮಾಗಳಿಗೆ ಕಂಪೇರ್ ಮಾಡಿದ್ರೆ ಅಷ್ಟು ವರ್ಕ್ ಆಗಿಲ್ಲ. ಬಟ್ ಕೂಲಿ ಸಿನಿಮಾ ಸ್ಟಾರ್ಟಿಂಗ್ ಇಂದ ಎಂಡ್ ತನಕ ಎಂಗೇಜಿಂಗ್ ಆಗಂತೂ ಇದೆ. ಬಟ್ ಏನೋ ಗೊತ್ತಿಲ್ಲ, ಸಿನಿಮಾ ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ಲಿಲ್ಲ ಅಂತ ಅನಿಸ್ತು. ಅಂಡ್ ಫ್ಲಾಶ್ ಬ್ಯಾಕ್ ಪೋರ್ಷನ್ಸ್ ಅಲ್ಲಿ ಡಿ ಏಜಿಂಗ್ ಏನ್ ಮಾಡಿದಾರೋ ಅದು ಕೂಡ ಚೆನ್ನಾಗಿದೆ. ಕೆಲವೊಂದು ಕನ್ವೆ ಆಗ್ಬೇಕಾಗಿರೋ ವಿಚಾರಗಳನ್ನ ವಿಜುಯಲಿ ತೋರಿಸಿದ್ರೆ ಚೆನ್ನಾಗಿರ್ತಿತ್ತು. ಡೈಲಾಗ್ ಅಲ್ಲಿ ಕನ್ವೆ ಮಾಡಿದ್ದು ನನಗೆ ಇಷ್ಟ ಆಗ್ಲಿಲ್ಲ. ಇನ್ನು ಅಮೀರ್ ಖಾನ್ ಅವರ ಪಾತ್ರ ಎಕ್ಸ್ಟೆನ್ಷನ್ ತರ ಅನ್ಸುತ್ತೆ. ಅಂದ್ರೆ ಥಿಯೇಟರ್ಗೆ ಬರೋದಕ್ಕೂ ಮುಂಚೆ ಅವ್ರಿಲ್ಲ ಅನ್ಕೊಂಡ್ ಬಂದಿದ್ರೆ ವರ್ಕ್ ಆಗ್ತಿತ್ತೇನೋ. ಆಲ್ರೆಡಿ ಅವ್ರು ಇದಾರೆ ಅಂತ ಗೊತ್ತಿರೋದ್ರಿಂದ ಇಂಪ್ಯಾಕ್ಟ್ಫುಲ್ ಆಗಂತೂ ಇರಲಿಲ್ಲ. ದಯಾಲ್ ಅವರ ಪಾತ್ರ, ಅವರ ಆಕ್ಟಿಂಗ್ ಚೆನ್ನಾಗಿದೆ. ಇನ್ಫ್ಯಾಕ್ಟ್ ಆ ಪಾತ್ರಕ್ಕೆ ಇಲ್ಲಿ ವೇರಿಯೇಷನ್ಸ್ ಇದೆ, ಅವರು ಕೂಡ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಯೂಶುವಲ್ ಆಗಿ ಒಂದು ಮಾಸ್ ಸಿನಿಮಾ ತೆಗಿಯೋಕೆ ಏನೆಲ್ಲ ಎಲಿಮೆಂಟ್ಸ್ ಬೇಕೋ ಅದನ್ನೆಲ್ಲ ಕ್ರಿಯೇಟ್ ಮಾಡಿ ಒಂದು ಕಮರ್ಷಿಯಲ್ ಎಂಟರ್ಟೈನರ್ ಇದು ಆಗ್ಬೋದು. ಅಂದ್ರೆ ಇನ್ನ ಸಿಂಪಲ್ ಆಗಿ ಹೇಳೋದಾದ್ರೆ, ಸಿನಿಮಾ ಎಂಗೇಜಿಂಗ್ ಆಗಿದೆ, ಆದ್ರೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಹೋದ್ರೆ ಡಿಸಪಾಯಿಂಟ್ ಅಂತೂ ಖಂಡಿತ ಆಗತ್ತೆ. ಡೈರೆಕ್ಟರ್ ಅವರನ್ನ ಯಾಕೆ ಮೆಚ್ಚಬೇಕು ಅಂದ್ರೆ, ಕ್ಯಾಸ್ಟಿಂಗ್ 100% ವರ್ಕ್ ಆಗಿದೆ. ರಜನಿಕಾಂತ್ ಅವ್ರನ್ನ ಇಟ್ಕೊಂಡು ಏನೇನ್ ಮಾಡ್ಬೋದು ಅದೆಲ್ಲ ಮಾಡಿದ್ದಾರೆ. ಅಂಡ್ ಅವರು ಕೂಲಿ ಆಗಿರೋ ಸೀನ್ಸ್ ಅಂಡ್ ಆ ಸೀನ್ಗಳಲ್ಲಿ ಇರೋ ರೈಟಿಂಗ್ ಕೂಡ ಚೆನ್ನಾಗಿದೆ. ಬಟ್ ಇವರ ಪ್ರೀವಿಯಸ್ ವರ್ಕ್ಸ್ಗೆ ಕಂಪೇರ್ ಮಾಡಿದ್ರೆ ಇದೊಂದು ಆವರೇಜ್ ಸಿನಿಮಾ ಅಂತ ಹೇಳ್ಬೋದು. ಇರೋ ಹೈಪ್ಗೆ ಮ್ಯಾಚ್ ಆಗ್ಲಿಲ್ಲ ಅಂತ ಅನಿಸ್ತು. ಥಿಯೇಟರ್ ಅಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡತ್ತೆ, ಬಟ್ ಆದ್ರೂ ಏನೋ ಒಂದು ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಇದ್ದೇ ಇದೆ. ಆಸ್ ಯೂಶುವಲ್ ಅನಿರುದ್ಧ್ ಅವರ BGM 100% ವರ್ಕ್ ಆಗಿದೆ. ಕೆಲವೊಂದು ಸೀನ್ ನ ಎಲಿವೇಟ್ ಮಾಡತ್ತೆ. ಶ್ರುತಿ ಹಾಸನ್ ಅವರ ಪಾತ್ರ ಅಂಡ್ ಅವರು ಪರ್ಫಾರ್ಮ್ ಮಾಡಿರೋ ಸೀನ್ಗಳು ತುಂಬಾ ಚೆನ್ನಾಗಿ ವರ್ಕ್ ಆಗಿದಾವೆ. ರಜನಿಕಾಂತ್ ಅವ್ರನ್ನ ಹಾಗೆ ಒಪ್ಪಿ ಅವ್ರನ್ನ ಒಂದೇ ಫ್ರೇಮ್ ಅಲ್ಲಿ ನೋಡಿ ತುಂಬಾ ಖುಷಿ ಆಯ್ತು. ಇದಾಗಿದೆ ರಿವ್ಯೂ. ವಿಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನೀವು ಲೈಕ್ ಮಾಡೋದ್ರಿಂದ ತುಂಬಾ ಜನಕ್ಕೆ ರೀಚ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ನೀವೇನಾದ್ರೂ ಸಿನಿಮಾ ನೋಡಿದ್ರೆ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಮತ್ತೆ ಯೂನಿಕ್ ಕಂಟೆಂಟ್ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ಫಿಲ್ಮಿ ಸ್ಟಫ್ ಬೈ ನೆಹಲ್ ಚಾನಲ್ ಕಡೆಯಿಂದ ಬಾಯ್ ಬಾಯ್.